ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಸೊ ಇವತ್ತು ಇಂಗ್ಲೀಷ್ ಅಲ್ಲಿ ಗ್ರಾಮರ್ ಇದ್ದಂತಹ ಟೆನ್ಸಸ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಇಂಗ್ಲೀಷಲ್ಲಿ ಟೆನ್ಸಸ್ ಒಂದು ಬೇಸಿಕ್ ಒಂದು ಗ್ರಾಮರ್ ಅಂತ ಅನ್ಬೋದು. ಸೊ ಟೆನ್ಸಸ್, ವಿತೌಟ್ ಟೆನ್ಸಸ್ ಯು ಕೆನಾಟ್ ಡೂ ಎನಿ ಸಿಂಗಲ್ ಗ್ರಾಮರ್ ಇನ್ ಇಂಗ್ಲೀಷ್. ಬರೀ ಗ್ರಾಮರ್ ಅಷ್ಟೇನಾ? ನೋ ವೇ. ಸೊ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ಎಸ್, if you want to speak in English, you must know English tenses. Tenses in English. Okay. So here the tenses in that we classified into three parts. Okay. First one, present tense. Okay. Next, past. Next, future. Yes. So these are the three types of tenses. ಈ ಟೆನ್ಸಸ್ಸಲ್ಲಿ ಏನಿದೆ ಸರ್? ಓಕೆ, ನಾವಿವಾಗ ಕನ್ನಡದಲ್ಲಿ ಮಾತಾಡುವಾಗ ನಿನ್ನೆ ಬಗ್ಗೆ ಮಾತಾಡ್ತೀವಿ, ಇವತ್ತಿನ ಬಗ್ಗೆ ಮಾತಾಡ್ತೀವಿ, ನಾಳೆ ಬಗ್ಗೆ ಮಾತಾಡ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಅದು ನಿನ್ನೆ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ಏನದು ಪ್ರೂಫ್ ಬೇಕಲ್ಲ, ಅಂತಂದರೆ ಒಂದು ಅರ್ಥ ಆಗಬೇಕಲ್ಲ. ಇದು ನಿನ್ನೆ ಬಗ್ಗೆ ಮಾತಾಡ್ತಿದ್ದಾರೆ, ಇವತ್ತಿನ ಬಗ್ಗೆ ಮಾತಾಡ್ತಿದ್ದಾರೆ, ಅಥವಾ ನಾಳೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂಥೇಳಿ. ಸೊ ಹಾಗಾಗಿ ನಮಗೆ ಏನು ಬೇಕಾಗುತ್ತೆ? ಟೆನ್ಸಸ್ ಇಂಗ್ಲೀಷಲ್ಲಿ ಬೇಕಾಗುತ್ತೆ. ಈಗ ನಾವು ಕನ್ನಡದಲ್ಲಿ ನಾವು ನಿನ್ನೆ ಹೋದೆವು, ಹೋಗ್ತೀವಿ, ಈಗ ಹೋದ್ವಿ, ಈ ಥರ ಮಾತಾಡ್ತೀವಿ ನಾವು ಕನ್ನಡದಲ್ಲಿ. ಆದರೆ ನಾವು ಇಂಗ್ಲೀಷ್ನಲ್ಲಿ ನಾವು ಬಂದಾಗ ಅದಕ್ಕೆ ಆದಂತಹ ಒಂದಷ್ಟು ವರ್ಡ್ಸ್ಗಳಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಇವಾಗ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಎಸ್, ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು 4 ಕಾಲನ್ನು ನೋಡ್ತೀವಿ, 4 ಟೈಪ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಪ್ರೆಸೆಂಟ್ ಸಿಂಪಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡಿ, ಇಷ್ಟು ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂತಹ 4 ಟೈಪ್ಸ್. ಓಕೆ, ಇದರಲ್ಲಿ ಏನು ಸರ್, ಯಾವ ಥರ ಅಂತಂದರೆ ಪ್ರೆಸೆಂಟ್ ಸಿಂಪಲಲ್ಲಿ ನಾವು ಡೂ ಮತ್ತು ಡಸ್ ಯೂಸ್ ಮಾಡ್ತೀವಿ, ಅರ್ಥ ಆಯ್ತಾ? ಸೊ ಹಾಗೆ ಕಂಟಿನ್ಯೂಸಲ್ಲಿ ಈಸ್, ಆರ್, ಹ್ಯಾಮ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಈಸ್, ಆರ್, ಹ್ಯಾಮ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗೆ ಪರ್ಫೆಕ್ಟಲ್ಲಿ ನೋಡಿ ಹ್ಯಾಸ್ ಮತ್ತು ಹ್ಯಾವ್. ಓಕೆ, ಸೊ ಅದೇ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹ್ಯಾಸ್ ಬೀನ್, ಹ್ಯಾವ್ ಬೀನ್. ನೋಡಿ ಎಷ್ಟು ಇದು ಇಂಪಾರ್ಟೆಂಟ್, ನೀವು ಬರ್ಕೊಂಡ್ರೆ ಒಳ್ಳೇದಂತ ಅನ್ನಿಸುತ್ತೆ. ನೋಡಿ, ಓಕೆ. ಸೊ ಪ್ರೆಸೆಂಟ್ ಸಿಂಪಲ್, ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಈಸ್, ಆರ್, ಹ್ಯಾಮ್. ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್, ಹ್ಯಾವ್. ಪ್ರೆಸೆಂಟ್ ಕಂಟಿನ್ಯೂಸ್ ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಇದೇ ರೀತಿ ಪಾಸ್ಟ್ ಟೆನ್ಸಲ್ಲೂ ಬರುತ್ತೆ, ಫ್ಯೂಚರ್ ಟೆನ್ಸಲ್ಲೂ ಬರುತ್ತೆ. ಓಕೆ, ಸೊ ಈಗ ಇಷ್ಟು ನೀವು ಬರೆದಿಟ್ಕೊಂಡ್ರೆ ನೆಕ್ಸ್ಟ್ ನಾನು ಡೂ ಡಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಹೇಗೆ ನಾವು ಇದನ್ನು ಡೂ ಡಸ್ನ ಯೂಸ್ ಮಾಡ್ಬೋದು ಅಂಥೇಳಿ. ಓಕೆನಾ? ಸೊ ಈಗ ನಾವು ಡೂ ಬಳಸಿದ್ವಿ. ಸೊ ಡೂ ಹೇಗೆ ಬಳಸ್ತೀರಾ? ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಎಲ್ಲಿ ಹೋಗ್ತೀಯಾ ನೀನು, ಏನು ಮಾಡ್ತೀಯಾ? ಎಸ್, ಸೊ ಇವಾಗೆಲ್ಲ ನಾವು ಈ ಥರ ಪ್ರಶ್ನೆಗಳನ್ನು ಕೇಳುವಾಗ ನಿಂಗೆ ಏನು ಬೇಕು, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳತ್ತೇನೆಂದರೆ ನಿಮಗೆ ಏನು ಬೇಕು ಅಂತ ಕೇಳ್ತೀರಾ. ಸೊ ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ, ಏನು ಬೇಕು, ವಾಟ್ ಯು ವಾಂಟ್. ಎಸ್, ನಾವು ಯೂಸ್ವಲಿ ನಾವು ಮಾತಾಡೋದು ಹೇಗೆ, ವಾಟ್ ಯು ವಾಂಟ್ ಅಲ್ವಾ, ವಾಟ್ ಯು ವಾಂಟ್ ಅಂತೀವಿ. ಇದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ಕರೆಕ್ಟೇ. ವಾಟ್ ಯು ವಾಂಟ್ ನೋಡಿ, ನಿನಗೆ ಏನು ಬೇಕು, ಹೌದಲ್ವಾ? ನಿನಗೆ ಏನು ಬೇಕು ನೋಡಿ, ಎಷ್ಟು ನೀಟಾಗಿ, ನಿನಗೆ ಏನು ಬೇಕು ಅಂತಿದೆ. ಸೊ ಇದು ಟ್ರಾನ್ಸ್ಲೇಷನ್ ಇದೆ, ಅರ್ಥ ಆಗ್ತಿದೆಯಾ? ಆ್ಯಕ್ಚುಲಿ ಇದು ರಾಂಗ್, ಇದೇನಿದೆ ಇದು ರಾಂಗ್ ಅಂತ ಹೇಳ್ತೀವಿ, ರಾಂಗ್ ಮೆಥಡ್. ಓಕೆ, ಯಾಕೆ ಅಂತಂದರೆ ಈಗ ನಾವು ಕನ್ನಡದಲ್ಲಿ ಏನೋ 3 ಅಕ್ಷರಗಳನ್ನ ನೋಡ್ತೀವಿ, ದ, ಒತ್ತು, ವ.
ಈ ಮೂರು ಪದಗಳ ನಾವು ಎಲ್ಲ ವರ್ಬ್ಗಳಿಗೆ ಅಥವಾ ಇದಕ್ಕೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿದೆ ಅಲ್ವಾ, ದ ಬಂತಲ್ವಾ, ಇದು ನಿನ್ನೆ ಬಗ್ಗೆ ಹೇಳುತ್ತೆ. ಆಯಿತಾ, ನೋಡುತ್ತೇನೆ. ಎಸ್ ಆಯಿತಾ, ಇದು ಈಗ ನೋಡುತ್ತೇನೆ ಅನ್ನೋ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ನೋಡುವೆನು. ಎಸ್ ನೋಡಿ ಅಲ್ವಾ. ಸೊ ಈ ಥರ ನಮಗೆ ಈ ಅಕ್ಷರಗಳು ಬೇಕಲ್ಲ, ಈ ಅಕ್ಷರಗಳು ಏನಿದೆ ಇದನ್ನು ಹೇಳ್ತಕ್ಕಂಥದ್ದು ಇದು ಫ್ರೆಂಡ್ಸ್. ಅರ್ಥಾಗ್ತಿದೆಯಾ? ಡೂ, ಡಸ್, ಈಸ್, ಆರ್, ಹ್ಯಾವ್, ಹ್ಯಾಸ್, ಹ್ಯಾವ್, ಹ್ಯಾಸ್ ಬಿನ್, ಹ್ಯಾವ್ ಬಿನ್, ಇದರ ಒಂದು ಈಕ್ವಲೆಂಟ್ ವರ್ಡ್ಸ್ಗಳು ಇದು ಕನ್ನಡದಲ್ಲಿ ಏನು ಇದನ್ನ ಇಟ್ಕೊಂಡು ನಾವು ಬಳಸ್ತೀವೋ ನೋಡಿ. ಇದು ನೋಡು 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 ಕಾಮನ್ ಆಗಿದೆ. ಅದಕ್ಕೆ ದೇ, ಒತ್ತೇನೆ, ನೋವೇನು, ಸೊ ಈ ಥರ ಬಳಸಿದಾಗ ಅದು ಏನಾಗುತ್ತೆ, ಟೆನ್ಸಸ್ ಆಗಿ ಚೇಂಜಸ್ ಆಗುತ್ತೆ. ನಿನ್ನೆ ಬಗ್ಗೆ, ಇವತ್ತಿನ ಬಗ್ಗೆ, ನಾಳೆ ಬಗ್ಗೆ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ನಾವು ಈ ಡೂನ ಯೂಸ್ ಮಾಡಿಕೊಂಡು ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಆ್ಯಕ್ಚುಲಿ ಈಗ ನಾನು ಯಾವಾಗಲೂ ಹೇಳಿದೆ, ನಿಮಗೆ ಏನು ಬೇಕು ಅಂತ ಇತ್ತು ನೋಡಿ. ವಾಟ್ ಯು ವಾಂಟ್ ಅಂತ ನೀವು ಬಳಸಿದ್ರಿ, ಇದು ರಾಂಗ್ ಅಂತ ಹೇಳಿದ್ದೆ ಅಲ್ವಾ. ಹಾಗಾದರೆ ಏನು ಬಳಸಬೇಕು ನೋಡಿ. ಫಸ್ಟ್ ಆಫ್ ಆಲು ನಾನು ಇದು ಬರ್ಕೊಂಡಿದ್ದೀರಾ ಅನ್ಕೋತೀನಿ. ಇದು ಬರ್ಕೊಂಡಿದ್ರೆ ನಾನು ಅಳಿಸ್ಕೊಡ್ತೀನಿ. ಇದು ಓಕೆ. ಸೊ ಇಲ್ಲಿ ನಾವಿಲ್ಲಿ ಏನು ಹೀಗೆ ಒಂದು ಸೆಂಟೆನ್ಸ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ಒಂದು ರೂಲ್ಸ್ ಇದೆ ನೋಡಿ. ಒಂದು ಸೆಂಟೆನ್ಸ್ ಆಯಿತಾ, ಸೆಂಟೆನ್ಸ್ ಮಾಡಬೇಕು ಅಂದರೆ ಒಂದು ಇದೇ ಫಾರ್ಮೆಟಲ್ಲಿ ನಾವು ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಕಲೀಲಿಕ್ಕಾಗಲ್ಲ. ಓಕೆ. ಸೊ ಏನು ಬರೀಬೇಕಾಗತ್ತೆ, ಸಬ್ಜೆಕ್ಟ್ ಬರೀಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಅಥವಾ ವರ್ಬ್, ಸಮ್ಟೈಮ್ಸ್ ಎರಡೂ ಬಳಸ್ತೀವಿ ನಾವು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಆಬ್ಜೆಕ್ಟ್ ಬಳಸ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಥವಾ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇಷ್ಟನ್ನು ನಾವು ಬಳಸ್ತಾ ಹೋಗ್ತೀವಿ. ಸೊ ಈಗ ನಾವಿಲ್ಲಿ ಒಂದಷ್ಟು ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ಇಷ್ಟನ್ನು ಬಳಸ್ತೀವಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಸೊ ಐ ವಾಂಟ್ ಟು ಗೋ ಟು ಸಿಟಿ. ನೋಡಿ, ಐ ಸಬ್ಜೆಕ್ಟ್ ಆಯಿತು, ಇಲ್ಲಿ ವಾಂಟ್ ಅನ್ನೋದು ವರ್ಬ್ ಆಯಿತು, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದು ಉಳಿದೆಲ್ಲ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ನಾವು ಒಂದು ಕ್ವಶನ್ ಮಾಡಬೇಕಾದ್ರೂ ಒಂದಷ್ಟು ರೂಲ್ಸ್ಗಳಿದೆ. ಆ ರೂಲ್ಸ್ ಏನು ನೋಡಿ. WH ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಪ್ಲಸ್ ವರ್ಬ್, one second, WH word, verb plus helping verb plus subject plus verb plus object. ಓಕೆ, ಇಷ್ಟಿರಬೇಕು ನೋಡಿ. WH ಈಗ ನಾನು ಈ ಸೆಂಟೆನ್ಸ್ ಮಾಡ್ತೀನಿ. ಈಗ ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾಡ್ತೀನಿ ನೋಡಿ ಇವಾಗ. ಸೊ WH ವರ್ಡ್ ನೋಡಿ, ವಾಟ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬು ಡು. ನಾವು ಏನಲ್ಲಿ ಕಾಲಮ್ ಹಾಕಿ ನಾವು ಬರೋದಲ್ಲ ಅವನ್ನೆಲ್ಲವೂ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸೊ ವಾಟ್ ಡು ಆಯ್ತಲ್ವಾ. ನೆಕ್ಸ್ಟು ಯು. ನೆಕ್ಸ್ಟ್ ವರ್ಬ್ ವಾಂಟ್. ನೆಕ್ಸ್ಟ್ ಇದು ಬರಲೇಬೇಕು ಅಂತೇನಿಲ್ಲ, ನಿಂಗೇನು ಬೇಕು ಅಂತ ಕೇಳ್ತಿದ್ದೀವಿ ಅಷ್ಟೇ. ವಾಟ್ ಡು ಯು ವಾಂಟ್, ಹೌದಲ್ವಾ. ಸೊ ಹೀಗೆ ನಾವೇನು ಮಾಡ್ತೀವಿ, ಒಂದಷ್ಟು ಸೆಂಟೆನ್ಸ್ ಮಾಡ್ತಾ ಹೋಗ್ತೀವಿ. ವಾಟ್ ಡು ಯು ವಾಂಟ್ ನೋಡಿ. ವಾಟ್ ಡು ಯು ವಾಂಟ್, WH ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವರ್ಬ್. ಎಸ್. ಹೀಗೆ ನಾವು ಪ್ರತಿಯೊಂದಕ್ಕೂ ಈ ವರ್ಬ್ಸ್ನ ನಾವು ಹೆಲ್ಪಿಂಗ್ ವರ್ಬ್ಸ್ನ ನಾವು ಬಳಸಲೇಬೇಕಾಗತ್ತೆ. ಓಕೆ. ಸೊ ನಾವಿದಾಗಲೇ ಹೇಳಿದೆ ಏನು, ಹೆಲ್ಪಿಂಗ್ ವರ್ಬ್ಸ್ ಅಂತ. ಎಸ್, ಹೆಲ್ಪಿಂಗ್ ವರ್ಬ್ಸ್. ಓಕೆ. ಸೊ ಇಲ್ಲಿ ವಾಟ್ ಡು ಯು ವಾಂಟ್, ಡೂ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನು ಬೇಕು. ಎಸ್. ಸೊ ಏನು ಬೇಕು ಅಂತ ಹೇಳಿದೆ. ಸರ್ ನೆಕ್ಸ್ಟು WH ಇದೇ ಥರ ನೀ ಎಲ್ಲಿಗೆ ಹೋಗ್ತೀಯಾ. ಸೊ ಯಾಕೆ ಹೋಗ್ತೀಯಾ, ಫಾರ್ ಎಕ್ಸಾಂಪಲ್ ಯಾಕೆ ಹೋಗ್ತೀಯಾ ಅಂತ. ಸೊ ವೈ ಡು ಯು ವಾಂಟ್ ಟು ಗೋ.
ಓಕೆ, ವೈ ಡು ಯು ವಾಂಟ್ ಟು ಗೋ ಟು ಸಿಟಿ ಅಂತ ಕರಿತೀವಿ. ಇದೇ ರೀತಿ ನಾವು ಏನು ಮಾಡ್ತೀವಿ, ಈ ಥರ ಹೇಳ್ತಾ ಹೋಗ್ತೀವಿ. WH ವರ್ಡ್, helping verb, noun, verb, ಈ ಥರ ಲೈಕ್ ದಟ್. ಓಕೆ, ಸೊ ದಿಸ್ ಇಸ್ ದ ವೇ ವಿ ಡೂ ಫಾಲೋ ಲೈಕ್ ದಿಸ್ ಓನ್ಲಿ. ಓಕೆ, ಸೊ ಹಾಗೆ ನಾವು ಈಗ ವೇರ್ ಡು ಯು ಗೋ, ಎಲ್ಲಿಗೆ ಹೋಗ್ತೀಯಾ ಅಂತ ನಾವು ಕೇಳ್ತೀವಿ. ನೋಡಿ, ವೇರ್ ಡು ಯು ಗೋ. ನೋಡಿ, ಡು ಹೇಗೆ ಬಳಸ್ತಾ ಇದ್ದೀವಿ, ಹೌದಲ್ವಾ? ಡು ಹೇಗೆ ಬಳಸ್ತೀವಿ. ಸೊ ಎಲ್ಲ ಯುಗೆ ಮಾಡ್ತಿದ್ದೀರಲ್ವ, ಚೇಂಜ್ ಮಾಡೋಣ. ಓಕೆ, ನೋಡಿ, ವೈ ಡು ವಿ ಗೋ ದೇರ್, ವೈ ಡು ವಿ ಗೋ ದೇರ್, ನಾವು ಎಲ್ಲಿಗೆ ಯಾಕೆ ಹೋಗಬೇಕು, ವೈ ಡು ವಿ ಗೋ ದೇರ್. ನೋಡಿ, ಡು ಎಲ್ಲೆಲ್ಲಿ ಬಳಸ್ತೀವಿ ಅಲ್ವಾ, ವಿಗೆ ಬಳಸಿದ್ವಿ. ನೋಡಿ, ಅದನ್ನು ಬರೀತೀನಿ ನಾನು ಇಲ್ಲಿ. ಡೂನ ಯಾವ್ಯಾವ ನೌನ್ಸ್ಗೆ ಬಳಸ್ತೀವಿ ಅಂತ, ಪ್ರೊನೌನ್ಸ್ಗೆ ಬಳಸ್ತೀವಿ ಅಂತ ಹೇಳಿ. ಓಕೆ, ಸೊ ದೇ, ವಿ, ಯು. ಓಕೆ, ಸೊ ಇವಿಷ್ಟು ಪ್ರೊನೌನ್ಸ್. ಆದಷ್ಟು ಪ್ರೊನೌನ್ಸು ನಾವು ಇದು ಡೂಗೆ ಯೂಸ್ ಮಾಡ್ತೀವಿ. ಗೊತ್ತಾಗ್ತಾ? ವೆರಿ ಸಿಂಪಲ್. ಸೊ ನೋಡಿ, ಡೂ. ಓಕೆ, ಸೊ ವೇರ್ ಡು ಯು, ವೈ ಡು ವಿ. ಓಕೆ, ಸೊ ನೆಕ್ಸ್ಟು ವೈ ಡು ದೇ. ಸೊ ಈ ಥರ ನಾವು ಡೂಗೆ ನಾವು ಮಾತ್ರ ಬಳಸ್ತಾ ಹೋಗ್ತೀವಿ. ಓಕೆನಾ? ಸೊ ಹೀಗೆ ನಾವು ಏನು ಮಾಡ್ತೀವಿ, ಒಂದಷ್ಟು ಈಗ WH ವರ್ಡ್ಗೆ ಮಾತ್ರ ನಾನು ಇದನ್ನು ಬಳಸ್ತಾ ಹೋಗ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಬಳಸ್ಬೇಕು. ಸೊ ಹಾಗಾದರೆ ಡಸ್ ಇದೆಯಲ್ಲ ನೆಕ್ಸ್ಟು, ಎಸ್, ಡಸ್ ಆವಾಗಲೇ ಹೇಳಿದೆ ಅಲ್ವಾ. ಸೊ ಇದು ಹೇಗೆ, ಡಸ್ ಯಾವುದಕ್ಕೆಲ್ಲ ಬಳಸ್ತೀವಿ ಅಂದರೆ ಹಿ, ಶಿ, ಇಟ್. ನೋಡಿ, ಇಷ್ಟು ಇದು ಕೂಡ ಪ್ರೊನೌನ್ಸ್. ಓಕೆ, ಅದು ಕೂಡ ಪ್ರೊನೌನ್ಸು. ಇದು ಡಸ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಇದನ್ನು ಬರ್ಕೊಳ್ಳಿ, ಅರ್ಥ ಆಗ್ತಾ? ನೆಕ್ಸ್ಟ್ ಇದೇ ರೀತಿ ನಾವು ಡೂನ ಈ ಥರ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟು ಡಸ್ ಹೇಗೆ ಬಳಸ್ತೀವಿ ಅಂತಂದರೆ ಇದು ಅಷ್ಟೇ. ಎಸ್, ಈಗ ನಾವು ಡಸ್ ಶಿ ಅಲ್ವಾ, ವೈ ಡಸ್ ಶಿ, ವೈ ಡಸ್ ಶಿ ಗೋ ದೇರ್, ಅವಳು ಎಲ್ಲಿಗೆ ಯಾಕೆ ಹೋಗ್ತಾಳೆ. ನೋಡಿ, ವೈ ಡಸ್ ಶಿ ಗೋ ದೇರ್. ಅದೇ ತರಹ ನೆಕ್ಸ್ಟ್ ವೇರ್ ಡಸ್ he go, ವೇರ್ ಡಸ್ ಹಿ ಗೋ, ಎಲ್ಲಿಗೆ ಹೋಗ್ತಾರೆ ಅಲ್ವಾ, ವೇರ್ ಡಸ್ ಹಿ ಗೋ. ನೆಕ್ಸ್ಟ್ ಹೌ ಡಸ್ ಇಟ್, ಇದು ಹೇಗಿದೆ, ಹೌ ಡಸ್ ಇಟ್. ನೋಡಿ, ಈ ಡಸ್ ಅನ್ನೋದು ಹೇಗೆ ಇದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಕಲಿಯಬೇಕು ಫ್ರೆಂಡ್ಸ್. ಓಕೆ, ಡಸ್ ಶಿ, ಡಸ್ ಹಿ, ಡಸ್ ಇಟ್. ಅದೇ ರೀತಿ ಡೂ ದೇ, ಡು ವಿ, ಡು ಯು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಕೂತು ಒಂದಷ್ಟು ವರ್ಕ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆನಾ? ನೋಡಿ, ವೈ ಡಸ್ ಶಿ ಗೋ ದೇರ್, ವೈ ಡಸ್ ಹಿ ಗೋ, ಹೌ ಡಸ್ ಇಟ್ ವರ್ಕ್. ನೋಡಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಹೌ ಡಸ್ ಇಟ್ ವರ್ಕ್, ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಸೊ ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಹೀಗೆ ಡೂ ಡಸ್ ಏನಿದೆ ಇದನ್ನು ನಾವು ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನಮಗೆ ಈಸಿಯಾಗಿ ನಾವು ಒಂದಷ್ಟು ಬೇಸಿಕ್ನ ನಾವು ಕಲ್ತ್ಕೊಂಡ್ರೆ ಏನಾಗುತ್ತೆ, ನಾವು ಹೀಗೆ ಇದನ್ನು ಕಾಲಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಎಸ್, ಇದು ಡೂ ಮತ್ತು ಡಸ್ ಎಟ್ ಪ್ರೆಸೆಂಟ್, ಈಗ ಕ್ಷಣಕ್ಕೆ ನಾವು ಹೇಗೆ ನಾವು ಮಾತಾಡಬೇಕು ಇಂಗ್ಲೀಷ್ನಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಮಾತಾಡಲಿಕ್ಕೂ ಈಸಿ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ವೆರಿ ಸಿಂಪಲ್ ಟಾಪಿಕ್ ಹಿಯರ್. ನೆಕ್ಸ್ಟ್ ಬರ್ಕೊಂಡ್ರಲ್ಲ, ಅರ್ಥ ಮಾಡ್ಕೊಂಡ್ರೆ ಅನ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನಾವು
ಡೂ ಮತ್ತು ಡಸ್ ಯೂಸ್ ಮಾಡ್ತೀವಿ, ಹೌದಲ್ವಾ? ನನ್ನ ಪ್ರಕಾರ ಇದನ್ನು ಇವತ್ತಿಗೆ ಇಷ್ಟು ಪ್ರಾಕ್ಟೀಸ್ ಮಾಡಿ. ಏಕೆಂತಂದರೆ ಡೂ ಡಸ್ ಎನಫ್. ಓಕೆ, ಒಂದು ದಿನಕ್ಕೆ ಡೂ ಡಸ್ ಸಾಕು. ಇನ್ನು ನೆಕ್ಸ್ಟ್ ಡೇ ಇನ್ನು ಈಸ್ ಹಾರ್ ಹ್ಯಾಮ್ ನಾನು ನಿಮಗೆ ಕ್ಲಾಸ್ನ ಮಾಡಿಕೊಡ್ತೀನಿ. ಓಕೆನಾ? ಸೊ ಡೂ ಡಸ್ ಇಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಅವಳು ಬರ್ತಾಳ. ಓಕೆ, ಡಸ್ ಶಿ ಕಮ್. ಡಸ್ ಶಿ ಕಮ್ ನೋಡಿ. ಈಗ ನಾವು WH ಎಲ್ಲೋ ಇತ್ತು ಸರ್, WH ಯೂಸ್ ಮಾಡಲೇಬೇಕು ಅಂತಿಲ್ಲ. WH ಯಾವಾಗ ಯೂಸ್ ಮಾಡ್ತೀರಿ ನೋಡಿ. WH ಯಾವುದು ಅಂತ ಗೊತ್ತಿದೆ ನಿಮಗೆ? WH ವರ್ಡ್ಸು ನೋಡಿ. ವೇರ್, ವೆನ್, ವಾಟ್, ಹೌ. ನೆಕ್ಸ್ಟು ವೇರ್ ಆಯ್ತಲ್ಲ, ನೆಕ್ಸ್ಟು ಹೌ ಆಯಿತು, ವೈ. ಓಕೆ, ಇಷ್ಟು ಮೇನಾಗಿ ನಾವು ಯೂಸ್ ಮಾಡ್ತೀವಿ WH ವರ್ಡ್. ಇಷ್ಟು ಕೇಳ್ತಾ ಇದ್ದೀವಿ ಅಂತಂದರೆ ನಾವು ಅದಕ್ಕೆ ಏನಾದರೂ ಒಂದು ಹೇಳಬೇಕಾಗತ್ತೆ, ಆನ್ಸರ್ ಹೇಳಬೇಕಾಗತ್ತೆ. ಸೊ ವೇರ್ ಪ್ಲೇಸ್ ಹೇಳಬೇಕಾಗತ್ತೆ, ವೆನ್ ಯಾವಾಗ ಅಂತ ಹೇಳಬೇಕಾಗತ್ತೆ, ವಾಟ್ ಏನು ಅಂತ ಹೇಳಬೇಕಾಗತ್ತೆ, ಹೌ ಹೇಗೆ ಅಂತ, ವೈ ಯಾಕೆ ಅಂತ ಹೇಳಬೇಕು. ಸೊ ಇಲ್ಲಿ ಒಂದೇ ಏನಿದ್ರು ಎಸ್ ಅಥವಾ ನೋ, ಎರಡರಲ್ಲೂ ಒಂದು ಹೇಳಬೇಕಷ್ಟೆ. ಡಸ್ ಶಿ ಕಮ್, ಬರ್ತಾಳ, ಎಸ್ ಆರ್ ನೋ? ಎಸ್. ಸೊ ನೆಕ್ಸ್ಟು ಡಸ್ ಹಿ ಗೋ, ಅವ್ನು ಹೋಗ್ತಾನ? ಎಸ್. ನೆಕ್ಸ್ಟ್ ಅದೇ ರೀತಿ ಡಸ್ ಇಟ್ ವರ್ಕ್, ಕೆಲಸ ಇದ್ರ ವರ್ಕ್ ಆಗುತ್ತಾ ಇದು? ಅದೇ ತರಹ ನೋಡಿ, ಡೂ ಯು ನೋ, ನಿನಗೆ ಗೊತ್ತಾ? ಡು ಯು ನೋ? ಎಸ್. ನೆಕ್ಸ್ಟ್ ಅದೇ ಥರ ಡು ವಿ ಗೋ, ಹೋಗ್ಬೇಕಾ? ಡು ಯು ಗೋ. ನೆಕ್ಸ್ಟು ಡು ಯು ವಾಂಟ್ ಎ ಪೆನ್? ಎಸ್, ಡು ಯು ವಾಂಟ್ ಎ ಪೆನ್ ನೋಡಿ. ಇಷ್ಟೇ ಫ್ರೆಂಡ್ಸ್. ಡಸ್ ಶಿ, ಡಸ್ ಹಿ, ಡಸ್ ಇಟ್, ಡು ಯು, ಡು ವಿ, ಡು ಯು. ಓಕೆ, ಸೊ ಇದೆಯಲ್ಲ, ಈ ಫಾರ್ಮೆಟ್ ಇದೆಯಲ್ಲ, ಇದನ್ನು ನೀವು ಅಭ್ಯಾಸ ಮಾಡಬೇಕು. ಬರಲ್ಲ, ಅಷ್ಟು ಟ್ವಿಸ್ಟ್ ಆಗುತ್ತೆ, ಅದರಲ್ಲಿ ಕಷ್ಟ ಆಗುತ್ತೆ. ಸೊ ಅದ್ರ ಮುಂದೆ ನೀವು ಏನು ಹೇಳ್ತೀರ, ಅದು ಬರಬೇಕಾ, ಹೋಗಬೇಕಾ, ಹೋಗಬೇಕಾ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಇಟ್ ವೆರಿ ಸಿಂಪಲ್. ಸೊ ಇಷ್ಟು ನಿಮಗೆ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಆರಾಮಾಗಿ ಒಂದಷ್ಟು ಇಂಗ್ಲೀಷಲ್ಲಿ ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ನಾನು ಇವತ್ತು ಅಂದ್ಕೊಂಡಿದ್ದೀನಿ ನೀವು ಈ ಡೂ ಮತ್ತು ಡಸ್ನ ಹೇಗೆ ಯೂಸ್ ಮಾಡಬೇಕು ಅಂತ. ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡಿ, ಕ್ವಶನ್ ಮಾಡಿ. ಇದೇ ತರಹ ಕಮ್ಮನ್ನು ಪ್ಲೇಸ್ಗೆ ಬೇರೆ ಬೇರೆ ಪದಗಳನ್ನು ಸೇರಿಸಿ ನೀವು. ಫಾರ್ ಎಕ್ಸಾಂಪಲ್, ಡಸ್ ಶಿ ಕಮ್, ಆ ಪ್ಲೇಸಿಗೆ ಏನು ಮಾಡಿ, ಈ ಪ್ಲೇಸ್ಗೆ ಡಸ್ ಶಿ ರೈಟ್, ಹೇಗೆ ರೈಟ್? ಡಸ್ ಶಿ ರೈಟ್ ನೀಟ್ಲಿ ಬರಿಬೋದು. ಎಸ್. ನೆಕ್ಸ್ಟ್ ಡಸ್ ಹಿ ಇದೆ ಅಲ್ವಾ? ಸೊ ಇಲ್ಲಿಗೆ ಏನು ಹೇಳ್ತೀವಿ? ಡಸ್ ಹಿ ವಾಟ್ ಇಸ್ ದಟ್? ಡಸ್ ಹಿ ಅಟೆಂಡ್ ಆಗುತ್ತಲ್ಲ. ಸೊ ಡಸ್ ಇಟ್ ವರ್ಕ್, ಡಸ್ ಇಟ್ ವಾಟ್ ಇಸ್ ರೊಟೇಟ್ ನೋಡಿ ಅಲ್ವಾ? ನೀವು ಸೇರಿಸ್ಬೋದಲ್ಲ, ಈ ಪ್ಲೇಸ್ಗೆ ಸೇರಿಸಿ ಇಷ್ಟೇ ನೋಡಿ. ಡಸ್ ಹಿ ರೊಟೇಟ್, ಇದು ರೊಟೇಟ್ ಆಗುತ್ತಾ ನೋಡಿ, ಎಷ್ಟು ಈಸಿ. ಡಸ್ ಇಟ್ ರೊಟೇಟ್. ನೆಕ್ಸ್ಟು ಡು ಯು ನೋ, ನಿನಗೆ ಗೊತ್ತಾ ಅಂತ ಹೇಳಿದ್ವಿ ಅಲ್ವಾ? ಡು ಯು ನೋ, ಗೊತ್ತಾ ಅಂತ ಕೇಳಿದ್ವಿ. ಅದೇ ಪ್ಲೇಸ್ಗೆ ಬೇರೆ ಹಾಕ್ಬೋದಲ್ಲ. ವಾಟ್ ಇಸ್ ದಟ್? ಡು ಯು ನೋ ಅಂತ ಹಾಕಿದ್ವಿ. ನೆಕ್ಸ್ಟು ವಾಟ್ ಇಸ್ ದಟ್? ಡು ಯು ವಾಂಟ್. ಎಸ್. ಸೊ ಇಲ್ಲ ಅಲ್ಲೇ ಬಂದಿದೆ. ಸೊ ಇಲ್ಲಿ ಡೂದೇ ಬರಬೇಕಿತ್ತು ನಾವು ಅನ್ಸುತ್ತಲ್ಲ. ಎಸ್. ಹಾಂ, ಡು ದೇ ವಾಂಟ್ ಮೀ, ಟೀಚ್ ಯು ನೋಡಿ. ಡು ದೇ ವಾಂಟ್ ಮೀ ಟೀಚ್ ಯು, ಟೀಚ್ ದೆಮ್. ಓಕೆ, ಈ ಥರ ನೀವು ಇದು ಕಾಮನ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಚೇಂಜ್ ಮಾಡ್ತಿದ್ರೆ ಚೇಂಜ್ ಮಾಡ್ತಿಲ್ಲ, ಇಲ್ಲಿ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಕಲಿತ್ರೆ ನೀವು ಇಷ್ಟೇ ಇರೋದು ಸಿಂಗುಲರ್ಗೆ. ಇದನ್ನು ನಾವು ಸಿಂಗುಲರ್ ಅಂತ ಕರಿತೀವಿ, ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಅದೇ ತರಹ ಡೂ ಬಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನೀವು ಏನು ಟೆನ್ಸಸ್ಸು ಮತ್ತು ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲಿ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಮತ್ತು ಕಂಟಿನ್ಯೂಸು, ಪರ್ಫೆಕ್ಟ್ ಕಂಟಿನ್ಯೂಸು ಅದ್ರ ಬಗ್ಗೆ ನೋಡಿದ್ರಿ. ಮತ್ತು ಡೂ ಡಸ್ ಹೇಗೆ ನಾನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು
ಕಲ್ತ್ರಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈಸು ಆರ್ ಹ್ಯಾವ್ ಟಾಪಿಕನ್ನು ನಾನು ತೊಗೊಬರ್ತೇನೆ. ಓಕೆನಾ? ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.